ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿ ವಿಜ್ಞಾನದಲ್ಲಿ 50 ಅಂಕಗಳಿಗೆ LBA ಆಧಾರಿತವಾಗಿರ್ತಕ್ಕಂಥ ಪೂರ್ಣ ಪಠ್ಯಕ್ರಮದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಮೊದಲ ಸೆಟ್ ಇದೆ. ಸೊ ಸೆಕೆಂಡ್ ಸೆಟ್ ಕೂಡ ನಾವು ಬೇಗನೆ ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಎಡ್ತಿಗೆ ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಸಹಿತ ನಾನು ಪಿನ್ ಮಾಡ್ತೀನಿ. ನೀವುಗಳು ಕೂಡ FA SA ಎಕ್ಸಾಮ್ 2025-26 ಅಂತ ಪ್ಲೇಲಿಸ್ಟ್ ಲಿಂಕ್ಗೆ ಹೋದರೆ ಸಾಕು, ಖಂಡಿತವಾಗಿ ನಿಮಗೆ ವಿಡಿಯೋಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸೊ ಕ್ವಶನ್ಸ್ ರಿಪೀಟ್ ಮಾತ್ರ ಖಂಡಿತ ಆಗ್ತವೆ. ಫಸ್ಟ್ ಒನ್, ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಅಂತ ಕೇಳಿದರೆ ಸ್ಥಾಯಿ ಘರ್ಷಣೆ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ. ಸೊ ಸಂದರ್ಭ ಕೇಳಿದರು, ಯಾವಾಗಲೂ. ಥರ್ಡ್ ಒನ್, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರು. ಆಪ್ಷನ್ ಬಿ, ಒತ್ತಡ ಈಸ್ ದ ರೈಟ್ ಒನ್. ಇನ್ನು 1 ಮಾರ್ಕರ್ ಕ್ವಶನ್, ವಾತಾವರಣದ ಒತ್ತಡ ಅಂದರೆ ಏನು? ಗಾಳಿಯು ನಮ್ಮ ಸುತ್ತಲೂ ಉಂಟು ಮಾಡುವ ಒತ್ತಡಕ್ಕೇ ನಾವು ವಾತಾವರಣದ ಒತ್ತಡ ಅಂತ ಕರೆಯೋದು. 5ನೇ ಪ್ರಶ್ನೆ, ತರಲ ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ಕೇಳಿದ್ದಾರೆ. ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನು ನೀಡುವುದರಿಂದ ತರಲ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಆಂದೋಲನ ಚಲನೆ ಎಂದರೇನು? ಒಂದು ವಸ್ತು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸೋದನ್ನು ಕಂಪನ ಎಂದು ನಾವು ತಿಳಿದಿದ್ದೇವೆ. ಇದೇ ಚಲನೆಗೆ ಆಂದೋಲನ ಚಲನೆ ಅಂತಲೇ ಕರೆಯೋದು. 2 ಮಾರ್ಕರ್ ಕ್ವಶನ್, ಅಪಘರ್ಷಕಗಳು ಅಂದರೆ ಏನು? ಉದಾಹರಣೆ ಕೊಡಿ. ಘರ್ಷಣೆಯನ್ನು ಕಡಿಮೆ ಮಾಡ್ತಕ್ಕಂಥ ಪದಾರ್ಥಗಳನ್ನೇ ಅಪಘರ್ಷಕಗಳು ಅಂತ ಕರೆಯೋದು. ಉದಾಹರಣೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್. ಮುಂದಿನ ಪ್ರಶ್ನೆ, ನಿಯತ ಮತ್ತು ಅನಿಯತ ಪ್ರತಿಫಲನಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ನಿಯತ ಪ್ರತಿಫಲನ ದರ್ಪಣದಂಥ ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನವನ್ನೇ ನಾವು ನಿಯತ ಪ್ರತಿಫಲನ ಅಂತ ಕರಿತೀವಿ. ಬಟ್ ಒರಟಾದ ಅಥವಾ ಅನಿಯತ ಸಮತಲದಿಂದ ಪ್ರತಿಫಲನಗೊಂಡ ಸಮಾಂತರ ಕಿರಣಗಳನ್ನು ಸಮಾಂತರವಾಗಿರದಿದ್ದರೆ ಆ ಪ್ರತಿಫಲನಕ್ಕೆ ಚದುರಿದ ಅಥವಾ ಅನಿಯತ ಪ್ರತಿಫಲನ ಅಂತಲೇ ಕರೆಯೋದು. ಇನ್ನು 3 ಮಾರ್ಕರ್ ಕ್ವಶನ್, ಎಸ್, ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗವಾಗ್ತಕ್ಕಂಥ ಬಲದ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸ್ತದೆ ಎಂಬುದನ್ನು ಬರೀಬೇಕು. ಫಸ್ಟ್ ಒನ್, ಒಂದು ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡೋದು. ಈ ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡಲು ಸ್ನಾಯು ಬಲ ಬಳಸ್ತಾರೆ. ಈ ಸ್ನಾಯು ಬಲ ಲಿಂಬೆ ಹಣ್ಣಿನ ಮೇಲೆ ಪ್ರಯೋಗವಾಗ್ತದೆ. ಅದರ ಪರಿಣಾಮವಾಗಿ ನಿಂಬೆ ಹಣ್ಣಿನ ಆಕಾರದಲ್ಲಿನ ಬದಲಾವಣೆ ಆಗ್ತದೆ. ಸೆಕೆಂಡ್ ಒನ್, ಈ ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯೋದು. ಸೊ ಇಲ್ಲಿ ಟೂತ್ಪೇಸ್ಟ್ ಟ್ಯೂಬಿನಿಂದ ಹೊರತೆಗೆಯಲಿಕ್ಕೆ ಸ್ನಾಯು ಬಲವನ್ನು ಬಳಸ್ತೀವಿ. ಸ್ನಾಯು ಬಲ ಟ್ಯೂಬ್ ಮೇಲೆ ಪ್ರಯೋಗವಾಗ್ತದೆ. ಇದರ ಪರಿಣಾಮದಿಂದ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ಇನ್ನು ನೆಕ್ಸ್ಟ್ ಒನ್, 4 ಮಾರ್ಕರ್ ಕ್ವಶನ್, ಮಾನವನ ಧ್ವನಿಪೆಟ್ಟಿಗೆ ಚಿತ್ರವನ್ನು ಬರೀಬೇಕು. ಸೊ ನೀಟಾಗಿ ಚಿತ್ರವನ್ನು ಬರೆದು ಏನು ಮಾಡಿ ಅಂದರೆ ಕಾರ್ಯಗಳನ್ನು ಕೇಳಿದ್ದಾರೆ. ಸೊ ಕಾರ್ಯಗಳಲ್ಲಿ ಫಸ್ಟ್ ಬರಬೇಕು, ಮಾನವರಲ್ಲಿ ಶಬ್ದ ಧ್ವನಿಪೆಟ್ಟಿಗೆಯಿಂದ ಉತ್ಪತ್ತಿ ಆಗ್ತದೆ. ಗಂಟಲಿನಲ್ಲಿರುವ ಗಟ್ಟಿಯಾದ ಉಬ್ಬಿದ ಭಾಗವನ್ನೇ ಧ್ವನಿಪೆಟ್ಟಿಗೆ ಅಂತೀವಿ. ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ. ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆ ಉದ್ದಕ್ಕೂ 2 ಧ್ವನಿತಂತುಗಳು ಚಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳುಗುಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡ್ತವೆ. ಈ ಧ್ವನಿತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಲಗೊಳಿಸುವ ಕಾರ್ಯವನ್ನು ಮಾಡ್ತವೆ. ಇನ್ನು ಕೆಮಿಸ್ಟ್ರಿಗೆ ಹೋಗೋಣ. ರಸಾಯನಶಾಸ್ತ್ರದಲ್ಲಿ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಕೇಳಿದರು. ಸೊ ಭತ್ತ. ಕೃತಕ ಉಪಗ್ರಹಗಳ ವಿದ್ಯುತ್ತಿನ ಆಕಾರ ಕೇಳಿದರೆ ಸೌರ ಬ್ಯಾಟರಿ. LED ವಿಸ್ತರಿಸಿ ಬರಬೇಕು. ದ್ಯುತಿ ಉತ್ಸರ್ಜಕ ಡಯೋಡ, ಲೈಟ್ ಎಮಿಟಿಂಗ್ ಡಯೋಡ ಅಂತ ಕರಿತೀವಿ. ಇನ್ನು ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಅನಿಲಗಳನ್ನು ಕೇಳಿದರು, ಕಾರ್ಬನ್ ಡೈಆಕ್ಸೈಡ್. ಇನ್ನು ಸೀಮೆಎಣ್ಣೆ ಉಪಯೋಗ ಕೇಳಿದರು. ಒಲೆ ಮತ್ತು ದೀಪಗಳಿಗೆ ಜೆಟ್ ವಿಮಾನಗಳಲ್ಲಿ ಇಂಧನವಾಗಿ ಸೀಮೆಯನ್ನು ಬಳಸ್ತೀವಿ. ಪ್ಯಾರಾಫಿನ್ ಮೇನ. ಸೊ ಮಲಾಮುಗಳು, ಮೇನದ ಬತ್ತಿ ಮತ್ತು ವ್ಯಾಸಲಿನ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪ್ಯಾರಾಫಿನ್ ಮೇನವನ್ನು ಬಳಸ್ತಾರೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇನ್ನು ಭೂಕಂಪಗಳಿಗೆ ಸಂಭವನೀಯದ ಕಾರಣಗಳನ್ನು ಕೇಳಿದರು. ಸೊ ಜ್ವಾಲಾಮುಖಿಯ ಸ್ಫೋಟ, ಉಲ್ಕೆ ಭೂಮಿಗೆ ಅಪ್ಪಳಿಸೋದು, ಒಳಭಾಗದಲ್ಲಿ ಪರಮಾಣು ಸ್ಫೋಟ, ಭೂತಟ್ಟೆಗಳ ಚಲನೆಗಳು ಭೂಕಂಪಗಳಿಗೆ ಕಾರಣವಾಗ್ತದೆ. ಇನ್ನು ಮೇನದ ಬತ್ತಿಯ ಜ್ವಾಲೆಯ ಚಿತ್ರ, ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಪುಸ್ತಕದಲ್ಲಿ ನೋಡಿ ಚೆನ್ನಾಗಿ ಕಲ್ಕೊಳ್ರಿ. ಎಸ್, ವಿದ್ಯುತ್ ವಾಹಕ ಅಂದರೆ ಏನು? ಉದಾಹರಣೆ ಕೊಡಿ ಅಂತ ಕೇಳಿದರು. ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳನ್ನೇ ವಿದ್ಯುತ್ನ ವಾಹಕ ಅಂತ ಕರೆಯೋದು. ಇನ್ನು ವಿದ್ಯುತ್ತಿನ ದುರ್ಬಲ ವಾಹಕ ಅಂದರೆ ಏನು ಅಂತ ಕೇಳಿದರೆ, ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯ ಬಿಡೋದಿಲ್ಲವೋ ಆ ವಸ್ತುಗಳನ್ನು ವಿದ್ಯುತ್ತಿನ ದುರ್ಬಲ ಅಥವಾ ಅವಾಹಕ ಅಂತಲೇ ಕರೆಯೋದು. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಕಟ್ಟಿಗೆ ಅನ್ನೋದನ್ನು ನೀವೇನು ಮಾಡ್ಬೋದಿತ್ತು, ಬರಿಬೋದಿತ್ತು. ಜೀವವಿಜ್ಞಾನ, ಬಯೋಸೈನ್ಸ್. ಡ್ಯಾಶ್ ಜೀವಿಯನ್ನು ರೈತನ ಮಿತ್ರ ಅಂತ ಕರಿತೀವಿ ಅಂತ ಕೇಳಿದರು. ಎರೆಹುಳು. ಅಂಡಾಣು ಮತ್ತು ವಿರ್ಯಾಣುಗಳು ಸಮ್ಮಿಲನವನ್ನು ಹೊಂದುವ
ಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದರು. ಸೊ ಅದರದ ರೈಟ್ ಆನ್ಸರ್ ಈಸ್ ನಿಷೇಚನ ಅಂತಲೇ ಕರೀತಾರೆ. ಇನ್ನು ಏಡ್ಸ್ ರೋಗವನ್ನು ಹರಡ್ತಕ್ಕಂಥ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದ್ರು, ವೈರಸ್ ಅನ್ನೋದು ಇತ್ತು. ಇನ್ನು 1 ಮಾರ್ಕರ್ ಕ್ವಶನ್, ಪುರುಷ ಹಾರ್ಮೋನಿನ ಹೆಸರು ಬರೀಬೇಕಾಗಿತ್ತು, ಟೆಸ್ಟೋಸ್ಟಿರಾನ್. ಹುದುಗುವಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಲೂಯಿ ಪಾಶ್ಚರ್. ಮರು ಅರಣ್ಯೀಕರಣ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಮರು ಅರಣ್ಯೀಕರಣ ಅಂದರೆ ಏನಪ್ಪ ಅಂತಂದ್ರೆ ನಾಶಗೊಂಡ ಅರಣ್ಯ ಪ್ರದೇಶದಲ್ಲಿ ಹೊಸ ಸಸ್ಯಗಳನ್ನು ನೆಟ್ಟು ಅರಣ್ಯ ಬೆಳೆಸೋದೇ ಮರು ಅರಣ್ಯೀಕರಣ. ಇನ್ನು ಪ್ರತಿಜೈವಿಕ ಅಥವಾ ಅದನ್ನೇ ಆ್ಯಂಟಿಬಯೋಟಿಕ್ ಅಂತ ಕರೀತಾರೆ. ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿಜೈವಿಕಗಳು ಅಂತಲೇ ಕರೆಯೋದು. ಇನ್ನು ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಇದು ಕೂಡ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೀವು ಕಲ್ಕೊಡ್ರಿ. ಇನ್ನು 3 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಆಂತರಿಕ ನಿಷೇಚನ ಅಂದರೆ ಏನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಹೆಣ್ಣು ಜೀವಿಯ ದೇಹದೊಳಗೆ ನಡೆಯುವ ನಿಷೇಚನೆಯನ್ನೇ ಆಂತರಿಕ ನಿಷೇಚನ ಅಂತಲೇ ಕರೆಯೋದು. ಅಂಡಜ ಪ್ರಾಣಿಗಳಂದ್ರೆ ಏನು ಕೇಳಿದರೆ ಮೊಟ್ಟೆಗಳನ್ನು ಇಡ್ತಕ್ಕಂಥ ಪ್ರಾಣಿಗಳಿಗೆ ಅಂಡಜ ಪ್ರಾಣಿಗಳು ಅಂತಲೇ ಹೇಳೋದು. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಕೇಳಿದರೆ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವೇ ಅಲೈಂಗಿಕ ಸಂತಾನೋತ್ಪತ್ತಿ ಅಂತಲೇ ಕರೆಯೋದು. ಇನ್ನು ನೆಕ್ಸ್ಟ್ ಕೇಳಿದ್ದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ರಸಗೊಬ್ಬರ ಮಾನವ ನಿರ್ಮಿತವಾಗಿದ್ದಾವೆ, ಸಾವಯವ ಗೊಬ್ಬರ ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಸಸ್ಯಗಳ ಉಳಿಕೆ ವಿಘಟನೆಯಿಂದ ಪಡಿತೀವಿ. ಇನ್ನು ರಸಗೊಬ್ಬರ ಕಾರ್ಖಾನೆಗಳಲ್ಲಿ ತಯಾರಿಸ್ತೀವಿ, ಬಟ್ ಇದನ್ನು ಬಯಲು ಪ್ರದೇಶಗಳಲ್ಲಿ ತಯಾರಿಸ್ತೀವಿ. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಕೊಡೋದಿಲ್ಲ, ಬಟ್ ಸಾವಯವ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಹ್ಯೂಮಸನ್ನು ಮಣ್ಣಿಗೆ ಕೊಡ್ತದೆ. ಇನ್ನು ರಸಗೊಬ್ಬರಗಳಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂನಂಥ ಸಸ್ಯ ಪೋಷಕಗಳು ಇರ್ತವೆ, ಬಟ್ ಸಾವಯವ ಗೊಬ್ಬರದಲ್ಲಿ ಸಾಪೇಕ್ಷವಾಗಿ ಈ ಸಸ್ಯ ಪೋಷಕಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಅನ್ನೋದನ್ನು ಬರಿಬೇಕು. ಇನ್ನು ಲಾಸ್ಟ್ ಕೇಳಿದ್ರು ಪಶುಸಂಗೋಪನೆ ಅಂದರೆ ಏನು. ಪ್ರಾಣಿಗಳಿಂದಲೂ ಸಹ ಆಹಾರವನ್ನು ಪಡಿತೀವಿ, ಇದಕ್ಕಾಗಿ ಪ್ರಾಣಿಗಳನ್ನೇ ಸಾಕೋಗೋದಕ್ಕೆ ಪಶುಸಂಗೋಪನೆ ಅಂತಲೇ ಕರೆಯೋದು. ಇಷ್ಟು ಮಾಡೆಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮತ್ತೆ 2-3 ಸೆಟ್ ಕ್ವಶನ್ ಪೇಪರ್ಗಳು ಬಂದೇ ಬರ್ತವೆ. ಸೊ ಖಂಡಿತವಾಗಿ ಅವೆಲ್ಲಗಳನ್ನು ನೋಡಿದರೆ ಸೊ ನಿಮಗೆ ಈ ಪ್ರಶ್ನೆಗಳು ಏನಾಗ್ತವಪ್ಪ ಅಂದರೆ ರಿಪೀಟ್ ಆಗ್ತವೆ. ಇಷ್ಟು ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಅಳವಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಕೂಡ ತಮಗೆ ಧನ್ಯವಾದಗಳಂತ ಹೇಳ್ತಾ, ಸೊ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ ಫ್ರೆಂಡ್ಸ್. ಸೊ ಹೈಪನ್ನು ಮಾಡಿದರೆ ನಮಗೆ ಇನ್ನಷ್ಟು ಬಹಳಷ್ಟು ಸಪೋರ್ಟ್ ಆಗ್ತದೆ. ಯಾಕೆಂದರೆ ಹೈಪ್ ಮಾಡೋದ್ರಿಂದ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಬೂಸ್ಟ್ ಆಗ್ತದೆ. ಆಮೇಲೆ ಟೆಲಿಗ್ರಾಮ್ ಚಾನಲು ಮತ್ತು ವಾಟ್ಸಪ್ ಗ್ರೂಪ್ಗಳ ಲಿಂಕ್ಗಳನ್ನು ಸಹಿತ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಖಂಡಿತವಾಗಿ ನೀವುಗಳು ಕೂಡ ಅಲ್ಲಿ ಬಂದು ಭಾಗವಹಿಸೋದ್ರಿಂದ ನಾವು ಹಾಕ್ತಕ್ಕಂಥ ವೀಡಿಯೋಗಳ ಲಿಂಕನ್ನು ಫಸ್ಟಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.